ಎಲ್ಲರಿಗೂ ನಮಸ್ಕಾರ. ಚಾನಲ್ಗೆ ಮರಳಿ ಸ್ವಾಗತ. ನಮ್ಮ ಡ್ರಾಮಾ ವಿವರಣೆಯನ್ನು ಪ್ರಾರಂಭಿಸೋಣ. ಹೂ ಯಂಗ್ ಹೋಗಿ ಬಸ್ಸಿನಿಂದ ಇಳಿಯಲು ಹ್ಯಾಂಗ್ಜುಗೆ ಕರೆ ಮಾಡುತ್ತಾನೆ. ಅವರು ಶಾಲೆಯ ಕಡೆಗೆ ನಡೆದರು ಮತ್ತು ಇದ್ದಕ್ಕಿದ್ದಂತೆ ಹ್ಯಾಂಗ್ಜು ವಿದ್ಯಾರ್ಥಿಗಳು ತಡವಾಗಿ ಬಂದ ಕಾರಣ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಾಲೆಯ ಹೊರಗೆ ನಿಲ್ಲುವಂತೆ ಮಾಡುತ್ತಿದ್ದಾರೆ ಎಂದು ಗಮನಿಸಿದರು. ಗಾಯಗೊಂಡ ಹೂಯಂಗ್ಗೆ ಸಹಾಯ ಮಾಡುತ್ತಿರುವಂತೆ ಅವಳು ಹೂಯಂಗ್ನನ್ನು ಭುಜದಿಂದ ಹಿಡಿದುಕೊಳ್ಳುತ್ತಾಳೆ. ಆದರೆ ಶಿಕ್ಷಕಿ ಅವಳನ್ನು ನಿಲ್ಲಿಸಿ, ಯಾಕೆ ತಡವಾದಿರಿ? ಅವಳು ಉತ್ತರಿಸುತ್ತಾಳೆ, ನಾನು ಅವನಿಗೆ ಸಹಾಯ ಮಾಡುತ್ತಿದ್ದೆ, ಆದ್ದರಿಂದ ನಾನು ತಡವಾಗಿ ಬಂದಿದ್ದೇನೆ. ಆದಾಗ್ಯೂ ಹೂಯಂಗ್ ಅದನ್ನು ನಿರಾಕರಿಸುತ್ತಾನೆ ಮತ್ತು ನನಗೆ ಅವಳ ಪರಿಚಯವಿಲ್ಲ ಎಂದು ಹೇಳುತ್ತಾನೆ. ಅವಳು ಶಿಕ್ಷಕರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾಳೆ, ಆದರೆ ಹೂಯಂಗ್ ಅವಳಿಗೆ ನನ್ನ ಹೆಸರು ತಿಳಿದಿಲ್ಲ ಎಂದು ಹೇಳುವ ಕಾರಣ ಅವಳಿಗೆ ಸಾಧ್ಯವಿಲ್ಲ. ನಂತರ ಶಿಕ್ಷಕನು ಹೂಯಂಗ್ಗೆ ಅವನ ಕಾಲಿನ ಗಾಯದ ಕಾರಣ ತರಗತಿಗೆ ಹೋಗಲು ಅನುಮತಿಸುತ್ತಾನೆ, ಆದರೆ ಹ್ಯಾಂಗ್ಜು ಶಿಕ್ಷೆಯನ್ನು ಪಡೆಯುತ್ತಾನೆ. ಮುಂದಿನ ದೃಶ್ಯದಲ್ಲಿ ಹೂಯಂಗ್ ತರಗತಿಯಲ್ಲಿದ್ದು ತನ್ನ ಬ್ಯಾಗ್ನಲ್ಲಿ ಹ್ಯಾಂಗ್ಜು ಇಟ್ಟಿದ್ದ ಪುಸ್ತಕವನ್ನು ಗಮನಿಸುತ್ತಾನೆ. ನಂತರ ಶಿಕ್ಷಕನು ಗಣಿತದ ಸಮಸ್ಯೆಯನ್ನು ಪರಿಹರಿಸಲು ಅವನನ್ನು ಕರೆಯುತ್ತಾನೆ. ಅದನ್ನು ಅವನು ಸುಲಭವಾಗಿ ಪರಿಹರಿಸುತ್ತಾನೆ. ಶಿಕ್ಷಕರಿಂದ ಪ್ರಶಂಸೆಯನ್ನು ಗಳಿಸುತ್ತಾನೆ. ಆ ದೃಶ್ಯದಿಂದ ಕತ್ತರಿಸಿ ನಾವು ಪ್ರಸ್ತುತಕ್ಕೆ ಹಿಂತಿರುಗುತ್ತೇವೆ. ಅಲ್ಲಿ ಹೂಯಂಗ್ ಅವರ ಫೋನ್ ಅನ್ನು ಪರಿಶೀಲಿಸುತ್ತಾರೆ. ದೃಶ್ಯವು ನಂತರ ಹ್ಯಾಂಗ್ಜು ಸ್ಥಳಕ್ಕೆ ಸ್ಥಳಾಂತರಗೊಳ್ಳುತ್ತದೆ. ಅಲ್ಲಿ ಅವಳು ತನ್ನ ಸ್ನೇಹಿತ ಕಿಮ್ಗೆ ಕರೆ ಮಾಡಿ ಎಲ್ಲವನ್ನೂ ಹೇಳುತ್ತಾಳೆ. ಕಿಮ್ ತುಂಬಾ ಉತ್ಸುಕಳಾಗಿದ್ದಾಳೆ, ಏಕೆಂದರೆ ಹೂಯಂಗ್ ಅವಳ ಮೊದಲ ಪ್ರೀತಿ. ಮುಂದಿನ ದೃಶ್ಯವು ಅವರ ಹಿಂದಿನ ಶಾಲಾ ಜೀವನಕ್ಕೆ ಹಿಂತಿರುಗುತ್ತದೆ. ಅಲ್ಲಿ ಕಿಮ್ ಹ್ಯಾಂಗ್ಜುಗೆ ತಾನು ಹೂಯಂಗ್ನನ್ನು ಇಷ್ಟಪಡುತ್ತೇನೆ ಮತ್ತು ಅವನನ್ನು ಸೂಚಿಸುತ್ತೇನೆ ಎಂದು ಹೇಳುತ್ತಾನೆ. ಹ್ಯಾಂಗ್ಜು ನಂತರ ಕಿಮ್ಗೆ ತಾನು ಅವನನ್ನು ತಿಳಿದಿದ್ದೇನೆ ಮತ್ತು ಆ ಬೆಳಿಗ್ಗೆ ಅವನನ್ನು ಭೇಟಿಯಾಗಿದ್ದೆ ಎಂದು ಬಹಿರಂಗಪಡಿಸುತ್ತಾಳೆ. ಕಿಮ್ ಹ್ಯಾಂಗ್ಜುಗೆ ಅವಳು ಅವನನ್ನು ಇಷ್ಟಪಡುತ್ತಾಳೆ ಎಂದು ಹೂಯಂಗ್ಗೆ ಹೇಳಬಹುದೇ ಎಂದು ಕೇಳುತ್ತಾಳೆ. ಹ್ಯಾಂಗ್ಜು ಕಿಮ್ ಅನ್ನು ಪ್ರೋತ್ಸಾಹಿಸುತ್ತಾಳೆ. ಅವರು ಉತ್ತಮ ಕಪಲ್ಸ್ ಮಾಡುತ್ತಾರೆ ಎಂದು ಹೇಳಿದರು ಮತ್ತು ಕಿಮ್ ಪರವಾಗಿ ಪತ್ರವನ್ನು ಬರೆಯಲು ಸಹ ಮುಂದಾಗುತ್ತಾರೆ. ಹ್ಯಾಂಗ್ಜು ಹೂಯಂಗ್ ಅನ್ನು ನೋಡಿದಾಗ ಅವಳು ಅವನತ್ತ ಕೈ ಬೀಸುತ್ತಾಳೆ. ಆದಾಗ್ಯೂ ಕಿಮ್ ಹೂಯಂಗ್ಗೆ ಪತ್ರವನ್ನು ನೀಡಲು ತುಂಬಾ ಹೆದರುತ್ತಾನೆ ಮತ್ತು ತನಗಾಗಿ ಅದನ್ನು ತಲುಪಿಸಲು ಹ್ಯಾಂಗ್ಜುಗೆ ಕೇಳುತ್ತಾನೆ. ಹ್ಯಾಂಗ್ಜು ಹೋಗಿ ಅವನಿಗೆ ಪತ್ರವನ್ನು ನೀಡುತ್ತಾನೆ ಮತ್ತು ಎಲ್ಲರೂ ನೋಡುತ್ತಾರೆ. ಉತ್ತರದೊಂದಿಗೆ ಪುಸ್ತಕವನ್ನು ಹಿಂತಿರುಗಿಸುವಂತೆ ಅವಳು ಅವನನ್ನು ಕೇಳುತ್ತಾಳೆ. ಅಷ್ಟರಲ್ಲಿ ಟೀಚರ್ ಬರುತ್ತಾರೆ. ಎಲ್ಲರೂ ಓಡಿ ಹೋಗುತ್ತಾರೆ. ದೃಶ್ಯವು ನಂತರ ವರ್ತಮಾನಕ್ಕೆ ಕತ್ತರಿಸುತ್ತದೆ. ಅಲ್ಲಿ ಕಿಮ್ ಮತ್ತು ಹ್ಯಾಂಗ್ಜು ಬಹಳಷ್ಟು ಆಹಾರವನ್ನು ತಿನ್ನುವಾಗ ಸುದೀರ್ಘ ಸಂಭಾಷಣೆ ನಡೆಸುತ್ತಾರೆ. ಮುಂದಿನ ದೃಶ್ಯದಲ್ಲಿ ಹೂಯಂಗ್ ಒಂದು ಕಂಪನಿಯಲ್ಲಿದ್ದಾನೆ ಮತ್ತು ಅವನ ಅಂಕಲ್ ಅವನನ್ನು ಸಿಬ್ಬಂದಿಗೆ ಪರಿಚಯಿಸುತ್ತಾನೆ. ಹೂಯಂಗ್ ಎಲ್ಲರನ್ನೂ ಬೆರಗುಗೊಳಿಸುವಂತೆ ಸೆಕೆಂಡ್ಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸುತ್ತಾನೆ. ಕಚೇರಿಯಲ್ಲಿ ಹೂಯಂಗ್ ಮತ್ತು ಅವನ ಅಂಕಲ್ ಜೊತೆ ಸಂಭಾಷಣೆ ನಡೆಸುತ್ತಾರೆ. ಈ ಸಮಯದಲ್ಲಿ ಹೂಯಂಗ್ ಅವರು ತಮ್ಮ ಮೊದಲ ಪ್ರೀತಿಯನ್ನು ಭೇಟಿಯಾದರು ಎಂದು ಬಹಿರಂಗಪಡಿಸುತ್ತಾರೆ. ಇದನ್ನು ಕೇಳಿದ ಅವರ ಚಿಕ್ಕಪ್ಪ ತುಂಬಾ ಆಶ್ಚರ್ಯಚಕಿತರಾಗಿದ್ದಾರೆ. ನಂತರ ಹೂಯಂಗ್ಗೆ ಕಿಮ್ನಿಂದ ಕರೆ ಬರುತ್ತದೆ. 10 ವರ್ಷಗಳ ನಂತರ ಸ್ವಾಗತ ಪಕ್ಷಕ್ಕೆ ಸೇರುವಂತೆ ಕೇಳಿಕೊಳ್ಳುತ್ತಾನೆ. ಕಿಮ್ ಹೇಳುತ್ತಾರೆ, ಈ ವಾರ ಪಾರ್ಟಿಯಲ್ಲಿ ನಾನು, ನೀವು, ಹ್ಯಾಂಗ್ಜು ಮತ್ತು ಸಂಗ್ ಆಗಿರುತ್ತಾರೆ ಮತ್ತು ಹೂಯಂಗ್ ಅದಕ್ಕೆ ಒಪ್ಪುತ್ತಾರೆ. ಕಿಮ್ ಮತ್ತು ಹ್ಯಾಂಗ್ಜು ಇಬ್ಬರೂ ಸಂತೋಷವಾಗಿದ್ದಾರೆ, ಏಕೆಂದರೆ ಕಿಮ್ ತನ್ನ ಮೊದಲ ಪ್ರೀತಿಯೊಂದಿಗೆ ಮರುಸಂಪರ್ಕಿಸಲು ಆಶಿಸುತ್ತಾಳೆ. ಈ ಎಪಿಸೋಡ್ ಮುಕ್ತಾಯಗೊಳಿಸೋಣ. ಮುಂದೆ ಏನಾಗುತ್ತದೆ ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ.